ಗರ್ಭಿಣಿ ಪತ್ನಿಯನ್ನ ಮನೆಯಿಂದ ಹೊರಹಾಕಿದ ಪತಿ. ನೆಲಮಂಗಲದ ದಾಸರಹಳ್ಳಿಯಲ್ಲಿ ನಡೆದ ಘಟನೆ. ಬಿಎಂಟಿಸಿ ಸೆಕ್ಯೂರಿಟಿ ಇನ್ಚಾರ್ಜ್ ಜಗದೀಪ್ ವಿರುದ್ಧ ದೂರು. 32 ವರ್ಷದ ಶ್ವೇತಾ ಪತ್ನಿ ಅವರ ವಿರುದ್ಧ ಅಕ್ರಮ ಸಂಬಂಧದ ಆರೋಪ. ವಾಟ್ಸಾಪ್ ಚೆಕ್ ಮಾಡಿದಾಗ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿದೆ ಅಂತೆ. 6 ತಿಂಗಳ ಹಿಂದೆಯೇ ನೀನು ಬೇಡ ಅಂತ ಜಗದೀಪ್ ಏನೋ ಹೇಳಿದ್ರಂತೆ. ಗರ್ಭಿಣಿಯನ್ನ ಹೊರಹಾಕಿದ್ದಾರೆ ಸರ್ಕಾರಿ ನೌಕರ ಜಗದೀಪ್. ಬಾಗಲಗುಂಟೆ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾರೆ ಗರ್ಭಿಣಿ. ನ್ಯಾಯವನ್ನ ಕೊಡಿಸಬೇಕು ಅಂತ ಶ್ವೇತಾ ಮನವಿಯನ್ನು ಮಾಡಿದ್ದಾರೆ. ಇದೀಗ ಅಕ್ರಮ ಸಂಬಂಧದ ಹಿನ್ನೆಲೆ ಆರೋಪ ಕೇಳಿ ಬಂದಿದೆ. ಈ ಆರೋಪದ ಹಿನ್ನೆಲೆ ಗರ್ಭಿಣಿ ಹೆಂಡತಿಯನ್ನ ಮನೆಯಿಂದ ಆಚೆ ಹಾಕಿದ್ದಾನೆ ಸರ್ಕಾರಿ ನೌಕರ. ಶ್ವೇತಾ ಜಿ ಗರ್ಭಿಣಿ ಹೆಂಡತಿ ಇವರು ಬಿಎಂಟಿಸಿ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿದ್ದಾರೆ. ಜಗದೀಪ್ 14 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಅದಾದ ನಂತರ ಜಯನಗರದ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಏನೋ ಇದ್ರಂತೆ. ಕೆಲ ವರ್ಷಗಳ ಹಿಂದೆ ಬೇರೊಂದು ಮಹಿಳೆ ಜೊತೆಗೆ ಅಕ್ರಮ ಸಂಬಂಧ. ವಾಟ್ಸಾಪ್ ಚೆಕ್ ಮಾಡಿದಾಗ ಗಂಡನಿಗೆ ಅಕ್ರಮ ಸಂಬಂಧ ಇರೋದು ಬೆಳಕಿಗೆ ಬಂದಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಜಗದೀಪ್ ಹಲ್ಲೆ ಮಾಡಿದಾರಂತೆ. ನನಗೆ ಗೊತ್ತಾಯಿತು ಇವರಿಬ್ರಿಗೂ ಅಫೇರ್ ಇದೆ ಅಂತ. ನಾನು ಅವತ್ತು ಬೆಳಗ್ಗೆಗೇನೆ ನಾನೇನು ಮಾಡಿದೆ, ವಾಟ್ಸಪ್ ಅವ್ರ ಮೊಬೈಲಿಂದ ನನ್ನ ಮೊಬೈಲ್ಗೆ ಏನೇ ಬರುತ್ತೆ ಅದನ್ನೆಲ್ಲ ವಾಟ್ಸಪ್ ನಾನು ಲಿಂಕ್ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ಗೊತ್ತಾಯಿತು ಆ ಎಮ್ಮನ ಜೊತೆನೂ ಅಫೇರ್ ಇದೆ. ಅದು ಬಿಟ್ಟು ಬಿಎಂಟಿಸಿ ಡಿಪೋ 4 ಇನ್ನೊಬ್ಳು ಎಮ್ಮ ಶ್ರೀಲಕ್ಷ್ಮಿ ಅಂತ, ಆ ಎಮ್ಮನ ಹತ್ರನೂ ಅಫೇರ್ ಇದೆ. 47 ವರ್ಷದವಳು ಸುಶೀಲಮ್ಮ ಅನ್ನೋಳು, 32-33 ವರ್ಷ ಶ್ರೀಲಕ್ಷ್ಮಿ ಅನ್ನೋಳು ಡಿಪೋ 4 ಬಿಎಂಟಿಸಿನಲ್ಲಿ. ಇಬ್ಬರ ಜೊತೆನೂ ಅಫೇರ್ ಇಟ್ಕೊಂಡಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಮತ್ತೆ ನನ್ನ ಸಂಸಾರ ನಾನು ಕಟ್ಕೋಬೇಕು ಅಂತ ಅಲ್ಲಿವರೆಗೂ ಅವ್ರ ಕಡೆ ಯಾರಿಗೂ ಹೇಳ್ದಲ್ಲೇ ಇರೋಳು ನಾನು ನಮ್ಮ ತಾಯಿ ಮನೆಯವ್ರಿಗೆಲ್ಲ ಹೇಳ್ದೆ. ನಮ್ಮ ತಾಯಿ ಮನೆಯವರು ಕರೆಸಿದ್ರು, ಎಲ್ಲ ನ್ಯಾಯ ಮಾಡಿದ್ರು. ಸರಿ ಹೋಗ್ರಪ್ಪ, ಆಯ್ತು ಅನ್ನೋ ತಪ್ಪು ಮಾಡಿಬಿಟ್ಟಿದ್ಯಾ, ಇನ್ನು ಮುಂದೆ ಅದು ತಿದ್ಕೊಂಡು ಹೋಗಪ್ಪ ಹಂಗೆ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಅದಾದಮೇಲೆ ನಾನು ಈ ಥರ ಪ್ರೆಗ್ನೆಂಟ್ ಇದ್ದೀನಿ ಅಂತ ಕೂಡ ಅವ್ರಿಗೆ ಗಮನಕ್ಕೂ ತೊಗೊಂಬಂದೆ. ಅದಾದಮೇಲೆ ಅವ್ರು ಹೇಳ್ತಾರೆ ಈಗ 10 ವರ್ಷ ಆದಮೇಲೆ ಮಗು ಏನಕ್ಕೆ ಬೇಕು. ನಾವಿವತ್ತೇನು ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ಹತ್ರ ನಾನು ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೆಣ್ಮಗಳಿಗೆ ಸರ್ಕಾರಿ ನೌಕರ ಅನ್ನೋ ಒಂದು ಅಂತ ಹೇಳಿರು. ಅವ್ರು ಕೇಳಿದ ಥರ ನಾನು ಸಾಲ ಸೂಲ ಮಾಡಿ ಮದುವೆ ಮಾಡಿಕೊಟ್ಟೆ, ಚೆನ್ನಾಗಿ ಮಗಳು ಉಳಿಯ ಚೆನ್ನಾಗಿರಲಿ ಅಂತ. ಇವಾಗ 5 ತಿಂಗಳಿಂದ ನನ್ನ ಮಗಳನ್ನ ಮೊಮ್ಮಗನ್ನೆಲ್ಲ ಈಚ್ಕಾಕ್ಬಿಟ್ಟು ನನ್ನ ಮಗಳು ಗರ್ಭಿಣಿ. ಎಲ್ಲಿಗೋದ್ರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಸರ್.